ನಮಸ್ಕಾರ ದೇವ್ರು ಎಲ್ಲರೂ ಹೇಗಿದ್ರ? ನಾನಂತೂ ಸಖತ್ತಾಗಿದ್ದೀನಿ. ಇದು ನನ್ನ ವ್ಲಾಗಿಂಗ್ ವಿಡಿಯೋನ ಡೇ 3. ಬನ್ನಿ ಶುರು ಮಾಡೋಣ. ಇವತ್ತು ನಮ್ಮ ಫ್ರೆಂಡ್ ಕದಿರ ಅಂತ ಫುಲ್ ಜೋಶಲ್ಲಿ ಈಚೆ ಹೋಗಿದ್ದೆ. ಆದರೆ ಈ ರೋಡ್ ನೋಡಿ ನನ್ನ ಮೂಡೇ ಆಫ್ ಆಯಿತು. ಯಾಕೆ ಮಾಡ್ತಾರೋ ಹಿಂಗೆ ಸರ್ಕಾರದವರು ನೋಡಿ ಫ್ರೆಂಡ್. ಅದೇ ಜೋಶಲ್ಲಿ ಹೊಟ್ಟೆ ಕೇಳುತ್ತೆ ಅಂತ ಊಟ ಮಾಡೋಕೆ ಹೋಗಿದ್ರು ಇಂದ ಕ್ಯಾಂಟೀನ್ಗೆ. ನೋಡ್ಬೋದು ನಮ್ಮ ಫ್ರೆಂಡ್ ಇಲ್ಲಿ ಊಟ ಮಾಡ್ತಾ ಇದ್ದಾನೆ. ಸ್ವಲ್ಪ ಚರ್ಚೆ ಮಾಡಬೇಕಿತ್ತು, ಅದಕ್ಕೆ ನಮ್ಮ ಅಡ್ಡಕ್ಕೆ ನಾವು ಹೋದ್ವಿ. ನಮ್ಮ ಇನ್ನೊಬ್ಬ ಫ್ರೆಂಡ್ ಬರಬೇಕಿತ್ತು. ಅವ್ನು ಬರೋ ಯಾವ ಲಕ್ಷಣನೂ ಕಾಣ್ತಾ ಇದ್ದಿಲ್ಲ. ಅದಕ್ಕೆ ನಮ್ಮ ಅಡ್ಡಕ್ಕೆ ನಾವು ಹೋದ್ವಿ. ಇಲ್ಲಿ ಬಂದಮೇಲೂ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಅವ್ನು ಬರ್ತಾನಂತ. ಆದರೆ ಅವ್ನು ಬರಲೇ ಇಲ್ಲ. ಇನ್ಯಾಕೆ ತಡ ಅಂತ ನಮ್ಮ ಕೆಲಸ ನಾವು ಶುರು ಮಾಡಿದ್ವಿ. ಏನು ಅನ್ಕೊಂಡ್ರೆ ಅದೇ ಗಣೇಶ ಕಲೆಕ್ಷನ್ ಬರ್ತಾ ಇದೆಯಲ್ಲ, ಅದಕ್ಕೆ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಎಲ್ಲರೂ ನೋಡ್ಬೋದು ಇಲ್ಲೇ ಇದ್ದಾರೆ. ಹಂಗೆ ಚರ್ಚೆ ಮಾಡ್ತಾ ಮಾಡ್ತಾ ಅವ್ರೊಂದು ಪ್ಲ್ಯಾನ್ ಹೇಳಿದ್ರು. ಆದರೆ ನನಗೆ ಇಷ್ಟ ಆಗಿಲ್ಲ. ನಾನು ಹೇಳಿದ ಪ್ಲ್ಯಾನ್ ಅವ್ರಿಗೆ ಇಷ್ಟ ಆಗಿಲ್ಲ. ಹಾಗೆ ಚರ್ಚೆ ಮಾಡ್ತಾ ಮಾಡ್ತಾ ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದ್ವಿ. ಆ ನಿರ್ಧಾರ ಏನಂತ ಹೇಳ್ಬೇಕಾ? ಆದರೆ ಆ ನಿರ್ಧಾರ ಈಗ ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಆಗಲೇ ಹೇಳಿದ್ನಲ್ಲ ಇನ್ನೊಬ್ಬ ನಮ್ಮ ಫ್ರೆಂಡ್ ಬರಬೇಕು ಅಂತ. ಆದರೆ ಆ ತಿಕ್ಲು ನನ್ನ ಮಗ ಬರಲೇ ಇಲ್ಲ. ಆದರೆ ನಾವು ಬಿಡ್ತೀವ? ಆ ತಿಕ್ಲು ನನ್ನ ಮಗನ ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಅವನೇ ಈ ಫ್ರೆಂಡ್. ಅವ್ನು ಬಂದಿದ್ದು ವೇಸ್ಟ್ ಅಂತ ಎಲ್ಲರೂ ಅವನ ಮಗ ಟೈಮ್ ಆಯ್ತಂತ ವಾಪಸ್ ಮನೆಗೆ ಬಂದ್ವಿ. ನೋಡ್ಬೋದು ಎಷ್ಟು ಕತ್ಲಿದೆ, ನಾನಂತರೂ ಕಾಣ್ತಾನೆ ಇಲ್ಲ. ಇಲ್ಲಿಗೆ ನನ್ನ ಇವತ್ತಿನ ಬ್ಲಾಗ್ ಕೊನೆ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ಹೋಗ್ತಾ ಇರಿ. ಬಾಯ್ ಬಾಯ್.